ಹಾಯ್ ಗಾಯ್ಸ್, ಇವತ್ತು ನಾವು ಹೋಗ್ತಾ ಇದ್ದೀವಿ ಶಿರ್ಸಿಗೆ. ಟ್ರೈನ್ ಬುಕ್ ಆಗಿದೆ. ಫಸ್ಟು ಧಾರವಾಡಕ್ಕೆ ಹೋಗ್ತೀನಿ, ಅಲ್ಲಿಂದ ಬೈಕಲ್ಲಿ ಶಿರ್ಸಿಗೆ ಹೋಗೋಣ. चुकी है। Six and a half hours later. ಹರೀಶ್, ಏನಂತೀರಾ? ಎಲ್ಲಿ ಹೋಗ್ತಾ ಇದೀವಿ ಇವತ್ತು? ಈಗ ನಾವು ಹೋಗ್ತಾ ಇದೀವಿ ಧಾರವಾಡಿಂದ ಶಿರ್ಸಿ ಕಡೆಗೆ. ಹೆವಿ ಲಾರಿಗಳಪ್ಪ ಈ ರೂಟಲ್ಲಿ. ಇವತ್ತಿನ ನಮ್ಮ ಪೈಲಟ್ ಹರೀಶ್ ಪಾಟೀಲ್ ಅವರು. ಈಗ ಟೈಮು 12 ಗಂಟೆ. ನೆನ್ನೆ ಬೆಂಗಳೂರಿಂದ ಧಾರವಾಡ ಬಂದಿದ್ದು. ಅಲ್ಲಿಂದ ನಮ್ಮ ಹರೀಶ್ ಅವ್ರ ಮನೆಯಿಂದ ಈಗ ಹೊರಟಿದ್ದೀವಿ. 12 ಗಂಟೆ ಆಗೈತೆ ಆಲ್ಮೋಸ್ಟು. ಈಗ ಎಲ್ಲಿದ್ದೀವಿ? ಯಲ್ಲಾಪುರ್ ರೋಡ್ಗೆ ಹೋಗ್ತಾ ಇದೀವಿ. ಅಲ್ಲಿಂದ ಶಿರ್ಸಿಗೆ ಲೆಫ್ಟಿಗೆ ಟರ್ನ್ ಆಗ್ಬೇಕು ಅನ್ಸುತ್ತಲ್ವಾ? ಶಿರ್ಸಿಗೆ ಎದ್ಕೊಂಡೇವಿ. ಈಗ ನೀನೇ ಹೇಳು. ಶಿರ್ಸಿಗೆ ಹೋಲಿ ಟೈಮ್ದಾಗ ಎದ್ಕೊಂಡೇವೆ ಅಂದ್ರೆ 2 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತಾರೆ. ಏನ್ ಹೇಳ, ಬೇಡ್ರ ವೇಷ. ಆ ಬೇಡ್ರ ವೇಷ ನೋಡಾಕ ನಾವು ಒಬ್ಬ ಇದಕ್ಕಂತ ಹೇಳಿ ನಮ್ಮ ಪರ್ಸನ ಕರ್ಕೊಂಡು ಹೊಂಟೆ. ನಾ ಮೈಸೂರಿಂದ ಕರ್ಸ್ಕೊಂಡೆ. ಅವನು ಸಾವುಕಾರ, ಅವನೇ ಟಿಕೆಟ್ ಬುಕ್ ಮಾಡಿ ಕರ್ಸಿರೋದು. ಸ್ಪಾನ್ಸರ್ಡ್ ಬೈ ಸ್ಪೆಷಲ್ ಹರೀಶ್ ಪಾಟೀಲ್. ಏನು ಸ್ಪಾನ್ಸ್ ಮಾಡಿಲ್ಲ. ಯಾವ ಗಾಡಿನೇ ಅಂತ ಹೇಳಿಲ್ಲ. ಇವತ್ತು ನಾವು ಹೋಗ್ತಿರೋ ಗಾಡಿ ದ ಲೆಜೆಂಡರಿ ಸ್ಪ್ಲೆಂಡರ್ ಪ್ಲಸ್. ಯಾಕಂದರೆ ಅವನು ಹಿಮಾಲಯನು ಬೆಂಗಳೂರಲ್ಲಿದೆ. ಅಲ್ಲಿಂದ ಇಲ್ಲಿಗೆ ತರೋಕೆ 2000 ಪೆಟ್ರೋಲ್ ಬೇಕಾಗುತ್ತೆ. ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಟ್ರೈನಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಅವ್ರ ಮನೆಯಿಂದ ಗಾಡೀಲಿ ಹೋಗ್ತಾ ಇದ್ದೀವಿ. ಏನೇ ಮಾಡ್ತಿದ್ದೀರಾ? Few inches later. ಇದು ಶಿರ್ಸಿಯ ಮಾರಿಕಾಂಬಾ ದೇವಸ್ಥಾನ ಬಸ್ ಸ್ಟ್ಯಾಂಡಿಂದ 2.5 ಕಿಲೋಮೀಟರ್ ಇದೆ. ದೇವಸ್ಥಾನ ಮಾತ್ರ ಯುನೀಕ್ ಆಗಿದೆ. ಒಳಗಡೆ ಪೇಂಟಿಂಗ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ನಡೀರಿ ದರ್ಶನ ಮಾಡೋಣ. ನೋಡಿ, ಒಳಗೆ ರೆಕಾರ್ಡಿಂಗ್ ಅಲೋ ಇಲ್ಲ, ಸೊ ರೆಕಾರ್ಡ್ ಮಾಡೋಕ್ಕಾಗಲ್ಲ. ನೋಡಿ ಪೇಂಟಿಂಗ್ಸ್ ಎಲ್ಲ ನೋಡಿ, ಸಕ್ಕತ್ತಾಗಿದೆಲ್ಲ. A few inches later.
ಸಿರ್ಸಿಯಿಂದ 25 ಕಿಲೋಮೀಟ್ರ್ ದೂರ ಇರೋ ನಮ್ಮ ಹರೀಶ್ ಫ್ರೆಂಡಿನ ಮನೆಗೆ, ಮಣಿ ಅವನ ಹೆಸರು. ಅವ್ರ ಊರು ಮಂಜುಗುಳಿ ಅಂತ. ಬೇಡರ ವೇಷ ಸ್ಟಾರ್ಟ್ ಆಗೋದು ಸಂಜೆ ಮೇಲೆನೆ. ಸೊ ನಾವು ಅವ್ರ ಮನೆಗೆ ಬಂದು ಅಲ್ಲಿಂದ ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ಹೊರಟ್ವಿ. ಆಯ್ತಾಯ್ತಾಯ್ತು ಹೋಯ್ತು, ಸಿಟ್ಟು ಬಂದಿದೆ ಇದಕ್ಕೆ. ಬಾ ಬಾ, ಏನ್ ಮಾಡಂಗಿಲ್ಲ ಬಾ. ಫೋನ್ ಹಿಡಿದಿರ ಅದಕ್ಕೆ ಹಿಂಗೆ ಆಡ್ತೈತಾ? ಕಾಳ ಮನೆ ಒಂದು ಇದೆ ಅಲ್ಲ, ಪಿಕ್ಚರ್ ಸೆಟ್ ಆಗ್ದಂಗೆ ಐತೆ ಈ ಊರು. ಸಿರ್ಸಿ ಮಾತ್ರ ನೆಕ್ಸ್ಟ್ ಲೆವೆಲ್. ಇವ್ರ ಮನೆ ಇರೋ ಜಾಗ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್. ಇಲ್ಲೇ ವಾಪಸ್ ಬಂದು ಸ್ಟೇ ಆಗಿ ನೆಕ್ಸ್ಟ್ ದಿನ ಮಾರನೇ ದಿನ ಧಾರವಾಡಕ್ಕೆ ಹೋಗಿ ನನಗೆ 2 ಗಂಟೆಗೆ ಟ್ರೈನ್ ಇದೆ ಬೆಂಗಳೂರಿಗೆ. ಫುಲ್ ಮಜಾ, ರೂಢಿ ಆಗ್ಬಿಟ್ಟೈತಿ ಮಜಾ. ನಮಗಂತೂ ನನಗಂತೂ ಫುಲ್ ಸೇರ್ತವ್ರು. ಬರೋಣಗಿಂತ ಹೆಂಗಿರ್ಬೇಕು ಅಂತ ಜಾಗ ಪೀಸ್ ಇರ್ಬೇಕು, ಗದ್ಲಿ ಇರಬಾರ್ದು. ಇಲ್ಲೇ ಹುಚ್ಚು, ಯಾಕಂತಂದ್ರೆ ಏನೋ ವಿಡಿಯೋ ಮಾಡಿ ನಾವು ನಿಂದಿರ್ತೀವಿ. ಇನ್ನೊಂದು ಹೆಂಗೆ ಸೆಲ್ಫಿ ಇಡಿ ನೀನು ಬಾ, ಸೆಲ್ಫಿ ಇಡಿ, ನಿನಗೊಂದು ಕೊಡ್ತೇನೆ. ಇಟ್ರು ಸೇರ್ತೀವಿ ನೋಡೋಣ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಕರೆಕ್ಟ್, ಕಾಡಲ್ಲಿ ಒಂದು ಕೊಕ್ಕಂ ಸೊಪ್ಪು ಅಂತ ಸಿಗ್ತದಂತಲ್ಲ, ಇದದು ತಗೋ. ಇಲ್ಲಿ ಕೊಕ್ಕಂ ಮೇಲೆ ತಿನ್ನೋದಂತಪ್ಪ. ನಮ್ಮ ಮನೆಗೆ ಹೇಳತ್ತಾನೆ, ಬರಾತಿಲ್ಲ ನೀವು ಅಲ್ಲಿ ನೋಡಲ್ಲಿ ತಿನ್ನೋದಂತ. ತಿನ್ನೇನಿ ಫಸ್ಟ್, ಆಮೇಲೆ ಏನಾರ ಅದೈತೆ ಏನಾಗಲ್ ತಗೋ. ಪಕ್ಕ ಇಲ್ಲ ತಿನ್ಬೋದು. ಕೊಕ್ಕಂ ಹಣ್ಣು ಇರ್ತದಲ್ಲ, ಅದ್ರದ್ದು ಎಲೆ ಇದೆ, ಭಾಳ ರುಚಿ, ಹುಳಿ ಇರ್ತೈತಿ. ಉಪ್ಪು ಹಾಕಿ ತಿನ್ಬೇಕ. ಯಾಮಿ ನಿಜ ಟೇಸ್ಟ್ ಇತ್ತು. ಹಂಗೆ ಗೊತ್ತಿದೆ, ಹುಂಚೆನೆ ಎಲೆ ತಿಂತಾರ ಗೊತ್ತಿದ್ದಿ? ಆ ರೀತಿ ಐತಿದ ಎಳೆ ತಿಂದಾಗ ಹುಂಚೆನಕಾಯಿ ತಿಂತಾರ. ಈ ಕಡೆ ಸ್ವಲ್ಪ ಒಳಸಲ್ಲ ಮುಂದೆ. ಇಲ್ಲೇ ತಿಂದ ಟೈಮ್ ವೇಸ್ಟ್ ಮಾಡತ್ತೀವಿ. 4:15ಗೆಲ್ಲ ಬೇಡ್ರ ವೇಸ್ಟ್ ಹಾಕ್ಸ್ಕೊತಾರಲ್ಲ, ಹೋಗ್ಬೇಕು ನಾವೀಗ. ನಡಿ ಮತ್ತೆ ನಿಲ್ಸಿದ್ಯಾರು ಗಾಡಿ? A few moments later. ಆ ತೋರಿಸಿದಾಗ ನಿಮ್ಗೆ ಮಲೇಷಿಯಾರ ಇದಕ್ಕೆ ಅವ್ನ ಬಗ್ಗೆ ಮಾತಾಡಿದ್ರೆ ನಿಮ್ಗೆಲ್ಲ ಗೊತ್ತಾಗಿದೆ ಅಂತ. ಅಷ್ಟು ಮಟ್ಟ ಸ್ಟೇ ಟ್ಯೂನ್. ಕ್ಯಾಮ್ರಾ ಕಳ್ಕೊಂಡಿದ್ರು, ಈಗ ಹುಡಿಕೊಂಬಂದವ್ರೆ. ಕ್ಯಾಮ್ರಾ ಕಳೆದಿತ್ತು. ಇದನ್ನೇ ಬೇಕಾದ್ರೆ ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಸಿಕ್ಕಿದೆ. ಮಾಡಿದೆ ಸಿಕ್ಕಿದೆ. ನಿನ್ನ ಹತ್ರನೇ ಇದೆ, ಈಗ ನೀನೇ ಜವಾಬ್ದಾರಿ. Few inches later. ಲೊಕೇಶನ್ ಮಾತ್ರ ಚೇಂಜ್.
ನಾವು ಬಂದಿದ್ದೀವಿ ಸಿರ್ಸಿಗೆ. ಸಿರ್ಸಿಯಲ್ಲಿ ಬೇಡರ ವೇಷ ಫೇಮಸ್ಸು ನೋಡಿ. Few inches later. ಗೊತ್ತಲ್ಲ .28 a.m. Tomorrow. ಓಕೆ, ವಿ ಆರ್ ಬ್ಯಾಕ್ ಟು ಬೆಂಗಳೂರು, ಶ್ರೀರಾಮ್ಪುರ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ವಾಪಸ್ ಹೋಗೋಕ್ಕಾಗಲ್ಲ, ಸಾರಿ. ಇವತ್ತು ನಾವು ಬೆಳಿಗ್ಗೆ ಆಲ್ಮೋಸ್ಟ್ 7 ಗಂಟೆ ಆಗಿತ್ತು ನಾವು ಶಿರ್ಸಿ ಅವ್ರ ಮನೆಯಿಂದ ಬಿಟ್ಟಾಗ. ಆ್ಯಂಡ್ ಅಲ್ಲಿಂದ ಧಾರವಾಡಿಗೆ ಬಂದು, ಧಾರವಾಡಿಂದ ನಾನು ಚಿಗರಿ ಬಸ್ ಇಟ್ಕೊಂಡು ಹುಬ್ಬಳ್ಳಿಗೆ ಬಂದು, ನೆಕ್ಸ್ಟು ಅಲ್ಲಿಂದ ಜನಶತಾಬ್ದಿ ಎಕ್ಸ್ಪ್ರೆಸ್ ಇಟ್ಕೊಂಡು ಯಶವಂತಪುರ ರೈಲ್ವೆ ಸ್ಟೇಷನ್ ಇಟ್ಕೊಂಡೆ. ಬರೋಷ್ಟರಲ್ಲಿ ಅಲ್ಲಿ 2ರಿಂದ ಇಲ್ಲಿ 2 ಕತ್ತಿತ್ತು. ಇಲ್ಲಿ ಒಂದು 9:15 ಬಂದ ಯಶವಂತಪುರಕ್ಕೆ. ನೆಕ್ಸ್ಟು ಇಲ್ಲಿಂದ ಮೆಟ್ರೋ ಸ್ಟೇಷನ್ ತೊಗೊಂಡು ಶ್ರೀರಾಮ್ಪುರ ಬರೋಷ್ಟರಲ್ಲಿ 9:30 ಆಯಿತು. ಈಗ ಟೈಮ್ 9:30. ಸ್ಟಾರ್ಟ್ ಮಾಡಿದ್ದು ಗಡಿಯಾರ ಇಲ್ಲೇ ಇದೆ, ತೋರಿಸ್ತೀನಿ ನೋಡಿ. 9:30. ಇಲ್ಲಿಗೆ ನಮ್ಮ ಶಿರ್ಸಿ ವ್ಲಾಗ್ನ ಎಂಡ್ ಮಾಡೋಣ. ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಅಷ್ಟೇ.